ಕಾಂಡಮ್ ಆಡ್ ತರ ಇದ್ದಂತಹ ಟಾಕ್ಸಿಕ್ ಸಿನಿಮಾದ ಟೀಸರ್ ನೋಡಿ ಟಾಕ್ಸಿಕ್ ಸಿನಿಮಾ ತೋಪ್ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆಗಿದೆ. ಹೇಗಿದೆ ಟ್ರೈಲರ್? ಲಾಸ್ಟ್ ಟೈಮ್ ನಾನು ಟಾಕ್ಸಿಕನ್ ಮತ್ತು ಯಶ್ ಅನ್ನು ಬ್ಯಾನ್ ಮಾಡಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ಎಲ್ಲರಿಗಿಂತ ಮೊದಲು ನೀವೇ ಹೋಗಿ ಸಿನಿಮಾ ನೋಡ್ತೀರಾ ಅಂತ ಹೇಳಿ ಯಾರೊಬ್ರು ಕಮೆಂಟ್ ಹಾಕಿದ್ರು. ಟಾಕ್ಸಿಕ್ ಟ್ರೈಲರ್ ನೋಡಿದ ನಂತರ ನನ್ಗೂ ಹಂಗೆ ಅನಿಸ್ತಿದೆ, ಬ್ಯಾನ್ ಮಾಡಿ ಅಂತ ಹೇಳಿ ನಾನೇ ಹೋಗಿ ಫಸ್ಟ್ ಶೋ ನೋಡ್ತೀನೇನೋ ಅಂತ ಹೇಳಿ. ಯಾಕೆಂದ್ರೆ ಟಾಕ್ಸಿಕ್ ಟ್ರೈಲರ್ ಕ್ಲಾಸಿ ಮಾತ್ರ ಅಲ್ಲ, ಸೂಪರ್ ಕ್ಲಾಸಿ ಆಗಿದೆ. ಟೀನೇಜ್ ವಯಸ್ಸಲ್ಲಿ ನಾವು ಜೇಮ್ಸ್ ಬಾಂಡ್ ಅಥವಾ ಹಾಲಿವುಡ್ ಸಿನಿಮಾಗಳನ್ನು ನೋಡಿದಾಗ ಇಂತಹ ಒಳ್ಳೆ ಸಿನಿಮಾಗ್ರಾಫಿಕ್ ಕ್ವಾಲಿಟಿ ಇರುವಂತಹ ಸಿನಿಮಾಗಳು ಇಂಡಿಯಾದಲ್ಲಿ ಯಾಕೆ ಬರಲ್ಲ ಅಂತ ಅನ್ಕೊಂಡಿದ್ವಿ. ಹಾಗಂತ ಇದು ಪ್ಯೂರ್ಲಿ ಕನ್ನಡಿಗರ ಸಿನಿಮಾ ಅಂತ ಹೇಳಕ್ ಬರಲ್ಲ. ಯಾಕೆಂದ್ರೆ ಇದರ ಸಿನಿಮಾಟೋಗ್ರಾಫರ್ ಮತ್ತು ಡೈರೆಕ್ಟರ್ ಇಬ್ರು ಮಲಯಾಳಿ ಇಂಡಸ್ಟ್ರಿ ಅವರು. ಡಿಒಪಿ ರಾಜೀವ್ ರವಿ ಮತ್ತು ಡೈರೆಕ್ಟರ್ ಗೀತಾ ಮೋಹನ್ ದಾಸ್ ಇಬ್ರು ಹಸ್ಬೆಂಡ್ ಅಂಡ್ ವೈಫ್. ಇಬ್ರಿಗೂ ಕೂಡ ನ್ಯಾಷನಲ್ ಅವಾರ್ಡ್ ಬಂದಿದೆ. ರಾಜೀವ್ ರವಿ ಅವರು ತಬ್ಬೂರ್ ಅವರ ಚಾಂದಿನಿ ಬಾರ್ ಸಿನಿಮಾಕ್ಕೆ ಮೊದಲ ಬಾರಿಗೆ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಡೈರೆಕ್ಟರ್ ಒಬ್ರು ಮಹಿಳೆಯಾಗಿ ಈ ಸಿನಿಮಾನ ಬೋಲ್ಡ್ ಆಗಿ ಸ್ಟೈಲಿಶ್ ಆಗಿ ಡಿಸೈನ್ ಮಾಡಿ ಅದನ್ನು ತಮ್ಮ ವಿಷನ್ ಮೂಲಕ ಗ್ರ್ಯಾಂಡ್ ಆಗಿ ತೆರೆಗೆ ತಂದಂತಹ ಡಿಒಪಿ ಅವರಿಗೂ ಕ್ರೆಡಿಟ್ ಕೊಡ್ಬೇಕಾಗುತ್ತೆ. ಹೀರೋ ಒಬ್ನೇ ಸಿನಿಮಾದ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿರ್ತಾರ, ಹೀರೋನನ್ನು ತಲೆ ಕೂರಿಸಿ ಮೆರೆಸುವಂತ ಅಭ್ಯಾಸ ಸಿನಿಮಾ ರಸಿಕರು ಬಿಡಬೇಕು. ಈ ಸಿನಿಮಾದಲ್ಲಿ ಯಶ್ ರವರ ಡಬಲ್ ರೋಲ್ ಇದೆಯಾ ಅಥವಾ ತ್ರಿಬಲ್ ರೋಲ್ ಇದೆಯಾ ಅಂತ ಹೇಳಿ ನಂಗೆ ಡೌಟ್ ಇದೆ. ಪೋರ್ಚುಗೀಸರ ಕಾಲದ ಗೋವಾದ ಗ್ಯಾಂಗ್ಸ್ಟರ್ಸ್ ಗಳ ಕಥೆಯನ್ನು ತೋರಿಸಲಾಗಿದೆ. ಟ್ರೇಲರ್ ನಲ್ಲಿ ರಾಯ ಮತ್ತು ರೋಮಿ ಎನ್ನುವ ತಂದೆ ಮಗನ ಪಾತ್ರವನ್ನು ಕಥಾನಾಯಕನಾಗಿ ತೋರಿಸಲಾಗಿದೆ. ಎರಡು ಪಾತ್ರಗಳು ತುಂಬಾ ಸ್ಟೈಲಿಶ್ ಆಗಿದೆ. ಅದರಲ್ಲೂ ಯಶ್ ಯಂಗರ್ ವರ್ಷನ್ ರೋಮಿಯ ಪಾತ್ರ ತುಂಬಾನೇ ಯಂಗ್ ಎನರ್ಜೆಟಿಕ್ ಫ್ರೆಶ್ ಆಗಿ ಕಾಣುತ್ತೆ. ಸಿನಿಮಾದ 5 ಲೀಡಿಂಗ್ ಆಕ್ಟ್ರೆಸ್ ಗಳ ಹೇರ್ ಮೇಕಪ್ ಕಾಸ್ಟ್ಯೂಮ್ ತುಂಬಾ ಕ್ಲಾಸಿ ಆಗಿದೆ. ಎಲ್ಲರೂ ಒಬ್ಬರಿಗೊಬ್ಬರು ಪೈಪೋಟಿ ಕೊಟ್ಟಂತೆ ಅಭಿನಯಿಸಿದಂತೆ ಕಾಣುತ್ತೆ. ಯಶ್ನ ಅಕ್ಕನ ಪಾತ್ರ ಮಾಡಿದಂತಹ ನಯನತಾರ ಕ್ಯಾರೆಕ್ಟರ್ ಅನ್ನು ಕರೀನಾ ಕಪೂರ್ಗೆ ಅಪ್ರೋಚ್ ಆಗಿತ್ತಂತೆ. ಆದ್ರೆ ಕರೀನಾ ಕಪೂರ್ ಅದನ್ನು ರಿಜೆಕ್ಟ್ ಮಾಡಿದ್ರಂತೆ. ನನ್ನ ಪ್ರಕಾರ ಈ ಕ್ಯಾರೆಕ್ಟರ್ಗೆ ನಯನತಾರಳ ಬದಲು ಐಶ್ವರ್ಯ ರೈ ಅನ್ನು ಕಾಸ್ಟ್ ಮಾಡ್ತಿದ್ರೆ ಸಿನಿಮಾದ ಸ್ಟ್ಯಾಂಡರ್ಡ್ ಚೇಂಜ್ ಆಗ್ತಿತ್ತು. ಶಿವರಾಜ್ ಕುಮಾರ್ ಅವರನ್ನು ಟ್ರೇಲರ್ ಲಾಂಚ್ ಗೆ ಕರೆಸಿ Sir, what do I tell you, sir? Good evening and congrats and let's watch the trailer. ನಮಸ್ಕಾರ. ಯಶ್ ನೋಡೋಣ ಟ್ರೈಲರ್ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ಟ್ರೈಲರ್. ಶಿವರಾಜ್ ಕುಮಾರ್ ಅವರನ್ನು ನೀವು ಕರೆಸಿರುವುದು ಟ್ರೈಲರ್ ಲಾಂಚ್ ಗೆ. ಅವರ ಕೈಯಲ್ಲಿ ಪರದೆ ರಿಮೋಟ್ ಕೊಟ್ಟು ರಿಮೋಟ್ ಅನ್ನು ಆನ್ ಮಾಡಿ ಅಂತ ಹೇಳಬೇಕಿತ್ತು. ಸ್ಟೇಜ್ ಗೆ ಬಂದ ತಪ್ಪಿಗೆ ಎಂಬ್ಯಾರಸಿಂಗ್ ಆದ ಶಿವರಾಜ್ ಕುಮಾರ್ ಅವರು ಅನೌನ್ಸ್ ಮಾಡಿ ಮತ್ತೆ ಕೆಳಗೆ ಬಂದು ಕೂರ್ತಾರೆ. ಸಿನಿಮಾದ ಟ್ರೈಲರ್ ಕಟ್ ಏನೋ ಚೆನ್ನಾಗಿದೆ, ಆದ್ರೆ ಸಿನಿಮಾ ಚೆನ್ನಾಗಿದೆಯಾ, ಕೇಳಿ ತರ ನಗೆ ಪಾಟಲಾಗುತ್ತಾ ಅಥವಾ ಕೆಜಿಎಫ್ ತರ ಸಭಾಷಿತಗೊಳ್ಳುತ್ತಾ? ಇನ್ನು ನಾನೇ ಸಿನಿಮಾ ನೋಡ್ತಾನೆ ಇಲ್ವಾ ಅಂತ ಕೇಳಕ್ ಹೋದ್ರೆ ನಾನೇ ಸಿನಿಮಾ ಖಂಡಿತ ನೋಡಲ್ಲ. ಯಾಕೆಂದ್ರೆ ಜಾನಕಿ ಅವರು ಯಶ್ ಗಿಂತ ದೊಡ್ಡ ಸೂಪರ್ ಸ್ಟಾರ್, ಯಶ್ ಗಿಂತ ದೊಡ್ಡ ಸ್ಟಾರ್. ಯಶ್ ಅವರು ಸಾರಿ ಕೇಳುವವರೆಗೆ ನಾನು ಈ ಸಿನಿಮಾನ ನೋಡಲ್ಲ. ನಾನು ಒಬ್ರು ಸಿನಿಮಾ ನೋಡದಿದ್ರೆ ಯಾವ ಡಿಫರೆನ್ಸ್ ಆಗಲ್ಲ ಅಂತ ಅನ್ಕೊಳ್ಬೇಡಿ. 1000 ಕೋಟಿಯ ಕ್ಲಬ್ ಸೇರಕ್ಕೆ ನನ್ನ 200 ರೂಪಾಯಿಯ ಒಂದು ಟಿಕೆಟ್ ನ ಅಗತ್ಯ ಕೂಡ ಇದೆ. ಹಾಗಂತ ನನ್ನ ವಿಡಿಯೋಕ್ಕೆ ಬರುವ 2000 ವ್ಯೂಸ್ ನಿಂದ ಈ ವಿಚಾರ ಯಶ್ ಅವರಿಗೆ ತಲುಪಿ ಯಶ್ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿ ಹೌದಲ್ಲ, ನಾವು ಜಾನಕಿ ಅಮ್ಮನವರಿಗೆ ಶ್ರದ್ಧಾಂಜಲಿ ಕೊಟ್ಟಿಲ್ಲ, ಅಟ್ ಲೀಸ್ಟ್ ಈಗಾದ್ರೂ ವಿಡಿಯೋದ ಮುಖಾಂತರ ಶ್ರದ್ಧಾಂಜಲಿ ಕೊಡೋಣ ಅಂತ ಹೇಳಿ ಅನ್ಕೊಳ್ತಾರಾ? ಇಲ್ಲ, ಚಾನ್ಸೇ ಇಲ್ಲ.